ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಮಾರ್ಚ್ 2 ಬಹಳ ವಿಶೇಷವಾಗಿರುವಂತಹ ಶುಭಕರವಾಗಿರುವ ಸೋಮವಾರ. ನಾಳೆಯ ಸೋಮವಾರ ಹಿಂದಿಂದ ಈ ರಾಶಿಯವರಿಗೆ ಭಾರೀ ಅದೃಷ್ಟ, ಮುಟ್ಟಿದ್ದೆಲ್ಲ ಚಿನ್ನ. ಇವರ ಕನಸುಗಳು ಕಠಿಣ ಸಮಯದಂತೆ ವಿಶೇಷವಾಗಿ ಮುಂದುವರಿಯುತ್ತದೆ. ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತಾರೆ. ಈ ರಾಶಿಯವರಿಗೆ ಇನ್ನು ಮುಂದೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲದಿಂದ ಕಷ್ಟಗಳಿಂದ ಪರಿಹಾರ, ನೆಮ್ಮದಿಯ ಜೀವನ ಶುರುವಾಗುತ್ತದೆ. ಮಹಾಶಿವ ಹಾಗೂ ಮಂಜುನಾಥ ಸ್ವಾಮಿಯ ಸಂಪೂರ್ಣವಾದ ಆಶೀರ್ವಾದ ಈ ರಾಶಿಯವರಿಗೆ ಧೈರ್ಯ, ಶಕ್ತಿಯನ್ನು ಉನ್ನತವಾದ ರೀತಿಯಲ್ಲಿ ಕೊಡ್ತಾ ಹೋಗುತ್ತೆ. ಇದರಿಂದ ಯಾವುದೇ ಕೆಲಸದಲ್ಲಿ ಇರ್ತಕ್ಕಂಥ ಅಡೆತಡೆಗಳನ್ನು ನಿವಾರಿಸ್ಕೊಳ್ತಾರೆ. ಕೆಲಸ ಕಾರ್ಯ, ವ್ಯಾಪಾರ ಕ್ಷೇತ್ರದಲ್ಲಿ ಪ್ರಗತಿಯ ಅವಕಾಶಗಳು ಒದಗಿ ಬರುತ್ತದೆ. ಹಾಗಾದರೆ ಮಂಜುನಾಥ ಸ್ವಾಮಿಯ ಭಕ್ತರು ನೀವು ಕೂಡ ಆಗಿದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೌದು, ಈ ರಾಶಿ ಚಕ್ರದವರಿಗೆ ಈ ಸಮಯ ವೃತ್ತಿ ಕ್ಷೇತ್ರದಲ್ಲಿ ಪ್ರಗತಿಗೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸ ಜವಾಬ್ದಾರಿಗಳು ಅಥವಾ ಬಡ್ತಿ ಸಿಗಬಹುದು. ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಕ್ರಮೇಣವಾಗಿ ಪೂರ್ಣಗೊಳ್ಳಲು ಪ್ರಾರಂಭವಾಗುತ್ತೆ. ಮೇಲಾಧಿಕಾರಿಗಳ ಬೆಂಬಲ, ಅವರ ಕೆಲಸಕ್ಕೆ ಮೆಚ್ಚುಗೆ ಸಿಗುವ ಸಾಧ್ಯತೆ ಇದ್ದು, ಹೊಸ ಯೋಜನೆಗಳಲ್ಲಿ ಅಳವಡಿಸಿಕೊಳ್ಳೋದ್ರಿಂದ ವ್ಯವಹಾರದಲ್ಲಿ ಆರ್ಥಿಕ ಮಟ್ಟದಲ್ಲಿ ಅಷ್ಟೇ ಅಲ್ಲದೆ ಹೆಚ್ಚಿನ ಒಂದು ಲಾಭವನ್ನು ಕಂಡುಕೊಳ್ಳಬಹುದು. ಆದಾಯದ ಮೂಲಗಳು ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳೋದ್ರ ಜೊತೆಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗುತ್ತೆ. ನೀವು ಕಂಡ ಕನಸನ್ನು ನನಸು ಮಾಡಿಕೊಳ್ಬಹುದು. ಹಣಕಾಸಿನ ವಿಚಾರದಲ್ಲಿ ಲಾಭವನ್ನು ಬರಮಾಡಿಕೊಳ್ಬಹುದು. ಇನ್ನು ಕುಟುಂಬದಲ್ಲಿ ಹೊಸ ಆಸ್ತಿ, ಮನೆ ಖರೀದಿ ಮಾಡ್ಬೋದು. ವಾಹನವನ್ನು ಖರೀದಿಸುವಂತಹ ಯೋಗವಿದೆ. ಹಣ ಸಂಪತ್ತಿನ ವಿಶೇಷವಾದ ಸುರಿಮಳೆ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನು ದೂರ ಮಾಡುತ್ತೆ. ಸೋಲೆ ಇಲ್ಲದ ನೆಮ್ಮದಿಯ ಜೀವನವನ್ನು ಪ್ರಾಪ್ತಿ ಮಾಡುತ್ತೆ. ಅಷ್ಟೇ ಅಲ್ಲದೆ ಮಂಜುನಾಥ ಸ್ವಾಮಿಯ ಆಶೀರ್ವಾದದಿಂದ ಜನ ಕಾಂಚನವನ್ನು ಬರಮಾಡ್ಕೊಳ್ಬಹುದು. ಇದರಿಂದ ನಿಮ್ಮ ಎಲ್ಲ ಕನಸುಗಳನ್ನು ನನಸು ಮಾಡಿಕೊಳ್ಬಹುದು. ಹೊಸದಾದ ಮನೆಯನ್ನು ಕೂಡ ಖರೀದಿ ಮಾಡಬಹುದು. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಚಿನ್ನವಾಗುತ್ತೆ. ಉತ್ತಮವಾದ ಫಲಿತಾಂಶ ಬರುತ್ತೆ. ಜೀವನದಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ಪ್ರಯಾಣಗಳು ಕೂಡ ಅವಕಾಶಗಳು ಸಿಗೋದ್ರಿಂದ ವಿಶೇಷವಾಗಿ ದೀರ್ಘ ಪ್ರಯಾಣಗಳು ಅಥವಾ ವಿದೇಶ ಪ್ರಯಾಣಗಳಿಂದ ಲಾಭವಾಗುವ ಸಾಧ್ಯತೆ ಇದೆ. ಅಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ. ಹಳೆಯ ಹೂಡಿಕೆಗಳು ಲಾಭವನ್ನು ತಂದುಕೊಡುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗೋದ್ರಿಂದ ಮಾನಸಿಕವಾಗಿ ಇರ್ತಕ್ಕಂತಹ ಪ್ರತಿಯೊಂದು ಒತ್ತಡ, ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ಈ ರಾಶಿಯವರಿಗೆ ಈ ಸಮಯ ವಿಶೇಷವಾಗಿ ಶುಭವೆಂದು ಸಾಬೀತುಪಡಿಸುತ್ತೆ. ತಂತ್ರಜ್ಞಾನ, ಸಂಶೋಧನೆ ಅಥವಾ ಯಾವುದೇ ಕೆಲಸದಲ್ಲೂ ಕೂಡ ಉತ್ತಮವಾದ ಅವಕಾಶಗಳ ಸುರಿಮಳೆ ಸುರಿತಾ ಹೋಗುತ್ತೆ. ಹಣ ಮರಳಿ ಪಡೆಯುವಂತಹ ಸಾಧ್ಯತೆ ಇರೋದ್ರಿಂದ ಕೌಟುಂಬಿಕ ವಾದ ವಿವಾದಗಳು ಬಗೆಹರಿಬಹುದು. ಈ ವಾತಾವರಣ ನಿಮಗೆ ಆರೋಗ್ಯದಲ್ಲಿ ವೃದ್ಧಿಯನ್ನು ತಂದುಕೊಡುತ್ತೆ. ಒಟ್ಟಾರೆಯಾಗಿ ಸುಖ, ಶಾಂತಿ, ನೆಮ್ಮದಿಯ ಜೀವನ ನಿಮ್ಮದಾಗಿಸಿಕೊಂಡು ಎಲ್ಲ ರೀತಿಯ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ಳುವಂತಹ ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಸಮಸ್ಯೆಗಳಿಂದ ಲಾಭಗಳು ಕೂಡ ಬರ್ತಾ ಹೋಗುತ್ತೆ. ಅಂದರೆ ನೀವು ಪ್ರತಿಯೊಂದು ಸಮಸ್ಯೆಯನ್ನು ತೊಂದರೆ ಅಂದ್ಕೊಂಡ್ರೆ ಖಂಡಿತ ತೊಂದರೆ ಆಗುತ್ತೆ. ಆದರೆ ಈ ತೊಂದರೆಯನ್ನು ನೀವು ಯಾವ ರೀತಿ ತೆಗೆದುಕೊಳ್ತೀರಾ ಅದ್ರ ಮೇಲೆ ನಿಮಗೆ ಲಾಭ ಅನ್ನೋದು ಸಿಗ್ತಾ ಹೋಗುತ್ತೆ. ನಿಮ್ಮ ಕಷ್ಟಗಳಿಂದ ಈಗ ಉತ್ತಮ ಪರಿಹಾರ ಮಾರ್ಗಗಳು ಗೋಚರಿಸೋದ್ರಿಂದ ಮಂಜುನಾಥ ಸ್ವಾಮಿಯ ಸಂಪೂರ್ಣವಾದ ಅನುಗ್ರಹವು ಮಾರ್ಚ್ 2ನೇ ತಾರೀಕು ಸೋಮವಾರದಿಂದ ಈ ರಾಶಿಯವರಿಗೆ ಅಷ್ಟ ಐಶ್ವರ್ಯ, ಸಿರಿ ಸಂಪತ್ತನ್ನು ಒದಗಿಸುವಂತೆ ಮಾಡ್ತಾ ಹೋಗುತ್ತೆ. ಇನ್ನು ಈ ರಾಶಿ ಚಕ್ರದವರಿಗೆ ಎಲ್ಲ ರೀತಿಯ ಶುಭ ಕಾರ್ಯಗಳು ನಡೆಯುತ್ತೆ. ಯಾರಿಗೆಲ್ಲ ಮದುವೆ ಆಗಿಲ್ಲವೋ ಅಂಥವರಿಗೆ ಉತ್ತಮವಾದ ಸಂಬಂಧ ಕೂಡ ಸಿಗಬಹುದು. ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಪುತ್ರ ಸಂತಾನ ಕೂಡ ಪ್ರಾಪ್ತಿಯಾಗುತ್ತೆ. ಧೈರ್ಯ, ಸಾಹಸ ಹಾಗೂ ಪ್ರಯತ್ನಗಳಲ್ಲಿ ಯಶಸ್ಸು ದೊರೆಯುತ್ತೆ. ಸಹೋದರ ಸಹೋದರಿಯರ ನಡುವೆ ಒಂದು ಮನಸ್ತಾಪಗಳು ದೂರವಾಗುತ್ತೆ. ಲಾಭದ ಸ್ಥಾನ ಬಲಗೊಳ್ಳೋದ್ರಿಂದ ಆದಾಯದ ಮಾರ್ಗಗಳು ವೃದ್ಧಿಯಾಗುತ್ತೆ. ಹಳೆಯ ಬಾಕಿಗಳು ವಾಪಸ್ ಸಿಗುವ ಸಾಧ್ಯತೆ ಇದ್ದು, ಈ ರಾಶಿಯವರು ಬಹಳಷ್ಟು ಅದೃಷ್ಟವಂತರು. ಹಣಕಾಸಿನ ಒಂದು ಅತ್ಯುತ್ತಮ ಲಾಭವನ್ನು ಕಂಡುಕೊಳ್ತಾರೆ. ನೆಮ್ಮದಿಯನ್ನು ಬರಮಾಡ್ಕೊಳ್ತಾರೆ. ಇಷ್ಟ ಲಾಭವನ್ನು ಕಂಡುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ, ಕುಂಭ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮೀನ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಮಂಜುನಾಥಾಯ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.